ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನದ ಸಂದೇಶಕ್ಕಾಗಿ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸುತ್ತೇನೆ. ಈ ದಿನ ಒತ್ತಡದಿಂದ ಹೊರಬರಲು ಬೈಬಲ್ನಿಂದ ಔಷಧಿ ಎಂಬ ವಿಷಯವಾಗಿ ಧ್ಯಾನಿಸಲಿಕ್ಕಿದ್ದೇವೆ. ಕಾರಣ ಇಷ್ಟೇ, ನಮ್ಮ ಸುತ್ತಮುತ್ತ ಎಲ್ಲರೂ ಸಹ ಒತ್ತಡಗಳಿಂದ ತುಂಬಿದ್ದಾರೆ. ಒಂದಲ್ಲ ಒಂದು ವಿಧವಾದ ಒತ್ತಡಗಳಿಂದ ತುಂಬಿದ್ದಾರೆ. ಎಲ್ಲರಲ್ಲಿಯೂ ಸಹ ಒಂದಲ್ಲ ಒಂದು ವಿಧವಾದ ಆತಂಕ. ಕಾರಣ ಏನಂದ್ರೆ ಅತಿಯಾದ ಚಿಂತೆ, ಭಯ, ಅತಿಯಾದ ನೋವು, ಸಂಕಟ ಮನುಷ್ಯರನ್ನು ಇವತ್ತೇನಾಗಿದೆ ಅಂದರೆ ಒತ್ತಡಕ್ಕೆ ಕೊಂಡೊಯ್ದಿದೆ. ಅದರಿಂದ ಆ ಒತ್ತಡದಿಂದ ಹೊರಬರಲಿಕ್ಕೆ ಇರ್ತಕ್ಕಂಥ ದಿವ್ಯ ಔಷಧಿಯನ್ನ ದೇವರ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಆ ದಿವ್ಯ ಔಷಧಿಯ ಕುರಿತಾಗಿ ನಾವಿಂದು ನೋಡ್ಲಿಕ್ಕಿದ್ದೇವೆ. ಒತ್ತಡ ಎಂದಾಗ ನೋಡುವಾಗ ನಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಾದ ಒಂದು ಭಾರವನ್ನು ನಾವು ಹೊರ್ತಕ್ಕಂಥದ್ದು, ಅದು ನಮಗೆ ಒತ್ತಡವನ್ನು ಉಂಟು ಮಾಡ್ತಕ್ಕಂಥದ್ದಾಗಿದೆ. ಅಂದರೆ ನಮ್ಮ ಶಕ್ತಿಗಿಂತ ಮೀರಿ ನಾವು ಯಾವುದನ್ನ ನಮ್ಮಲ್ಲಿ ತಗೊಳ್ತೇವೋ ಆಗ ನಮಗೆ ಒತ್ತಡ ಉಂಟಾಗ್ತಕ್ಕಂಥದ್ದಾಗಿದೆ. ಒತ್ತಡ ಯಾವಾಗ ನಮಗೆ ಬರ್ತದೆ, ಯಾವಾಗ ನಾವು ಹೆಚ್ಚಾಗಿ ಒತ್ತಡಕ್ಕೊಳಗಾಗ್ತೇವೆ ಅಂತ ನೋಡುವಾಗ ಹಣದ ಸಮಸ್ಯೆ ಬರುವಾಗ. ಇವತ್ತು ಹಣವೇ ಸಕಲಕ್ಕೂ ಬೇಕಾಗಿರ್ತಕ್ಕಂಥದ್ದು. ಅದರಿಂದ ಹಣದ ಸಮಸ್ಯೆ ನಮಗೆ ಯಾವಾಗ ಉಂಟಾಗುತ್ತೋ ಆವಾಗ ನಮಗೆ ಆತಂಕಗಳು, ಭಯಗಳು ಉಂಟಾಗ್ತದೆ. ಆವಾಗ ನಮಗೆ ಒತ್ತಡ ಜಾಸ್ತಿ ಆಗ್ತವೆ. ಹೇಗೆ ಕುಟುಂಬದಲ್ಲಿ ಸಮಸ್ಯೆ ಉಂಟಾಗುವಾಗ ಒತ್ತಡ ಉಂಟಾಗ್ತದೆ, ಆರೋಗ್ಯದಲ್ಲಿ ಏರುಪೇರಾದಾಗ ನಮಗೆ ಒತ್ತಡ ಉಂಟಾಗ್ತದೆ. ಹೀಗೆ ನಾನಾ ಕಾರಣಗಳಿಂದ ಇವತ್ತು ನಾವೇನಾಗಿದ್ದೇವಪ್ಪ ಅಂದ್ರೆ ಒಂದಲ್ಲ ವಿಧವಾಗಿ ಒತ್ತಡಕ್ಕೆ ಒಳಗಾಗಿದ್ದೇವೆ. ಈ ರೀತಿಯಾಗಿ ಒತ್ತಡಕ್ಕೆ ಒಳಗಾಗಿ ನಾವು ಜೀವಿಸುವಾಗ ಇದರ ಅಡ್ಡ ಪರಿಣಾಮದ ಕುರಿತಾಗಿ ನಾವು ನೋಡುವಾಗ ಮನಃಶಾಂತಿಯನ್ನು ನಾವು ಕಳ್ಕೊಳ್ತೇವೆ, ಅಶಾಂತಿಯಿಂದ ನಾವು ತುಂಬ್ತೇವೆ, ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಆಗಲ್ಲ. ಮಾತ್ರವಲ್ಲ, ನಾವು ಯಾವಾಗ ಒತ್ತಡದಿಂದ ಇರ್ತೇವೆ ಆಗ ಅನೇಕ ಕಾಯಿಲೆಗಳಿಗೆ ನಾವು ತುತ್ತಾಗ್ತಕ್ಕಂಥ ಸಾಧ್ಯತೆಗಳು ಇದೆ. ಉದಾಹರಣೆ ನೋಡುವಾಗ ಹೆಚ್ಚಾದ ಒತ್ತಡಗಳಿಂದ ಸಕ್ಕರೆ ಕಾಯಿಲೆ, BP ಹಾಗೂ ಥೈರಾಯ್ಡ್ ತೊಂದರೆ, ಹೀಗೆ ಹಲವಾರು ಕಾಯಿಲೆಗಳು ನಮ್ಮ ಮಾನಸಿಕ ಒತ್ತಡಗಳಿಂದಲೇ ಅದು ಬರ್ತಕ್ಕಂಥದ್ದಾಗಿದೆ. ಅದರಿಂದ ಈ ರೀತಿಯಾಗಿರ್ತಕ್ಕಂಥ ತೊಂದರೆಗಳಿಂದ ನಾವು ದೂರ ಇರಬೇಕಾದ್ರೆ ನಾವು ಒತ್ತಡದಿಂದ ಮುಕ್ತರಾಗಬೇಕು. ಹಾಗಾದರೆ ಒತ್ತಡದಿಂದ ಮುಕ್ತರಾಗಲಿಕ್ಕೆ ಬೈಬಲ್ ಯಾವ ಔಷಧಿ ಸೂಚಿಸ್ತದೆ ಎಂಬ ನೋಡುವಾಗ ಕೀರ್ತನೆಗಳು 37ನೇ ಅಧ್ಯಾಯ 5ನೇ ವಚನದಲ್ಲಿ ಅಲ್ಲಿ ಒಂದು ದಿವ್ಯ ಔಷಧಿ ಕುರಿತಾಗಿ ನಾವು ನೋಡ್ತೇವೆ. ಆ ಔಷಧಿ ಏನಪ್ಪ ಅಂತಂದ್ರೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನ ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದರು ಆತನೇ ಅದನ್ನ ಸಾಗಿಸುವನು ಎಂಬುದಾಗಿ. ಈ ಬೈಬಲ್ನಿಂದ ಔಷಧಿ ಎಂಬುದಾಗಿ ಹೇಳುವಾಗ ಕುಡಿಯುವಂತ ಔಷಧಿಯನ್ನ ನಾನು ಹೇಳ್ತಾ ಇಲ್ಲ, ಬಾಹ್ಯಾಚಾರಕ್ಕೆ ಸಂಬಂಧಪಟ್ಟಂತ ವಿಷಯವನ್ನು ನಾನು ಹೇಳ್ತಾ ಇಲ್ಲ, ಆತ್ಮಿಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೇಳ್ತಕ್ಕಂಥದ್ದು. ಅಂದರೆ ಈ ದೇವರ ವಾಕ್ಯ ಒಂದು ಔಷಧಿಯಾಗಿದೆ. ಈ ವಾಕ್ಯ ನಮ್ಮನ್ನು ಗುಣಪಡಿಸ್ತಕ್ಕಂಥದ್ದಾಗಿದೆ. ಇದು ಔಷಧಿಗಿಂತಲೂ ಶಕ್ತಿ ಉಳ್ಳಂಥದ್ದು ದೇವರ ಮಾತು. ಅದರಿಂದ ಆ ಔಷಧಿ ಯಾವುದಂದ್ರೆ ನಿನ್ನ ಚಿಂತಾಭಾರವನ್ನೆಲ್ಲ ಯೆಹೋವನಿಗೆ ವಹಿಸ್ಬಿಡ್ತಕ್ಕಂಥದ್ದು. ಅಂದ್ರೆ ಈ ವಚನದ ಸಾರಾಂಶ ಏನಪ್ಪ ಅಂತಂದ್ರೆ, ನಮ್ಮ ಚಿಂತೆಯನ್ನ ನಾವು ದೇವರಿಗೆ ಬಿಟ್ಕೊಡ್ಬೇಕು. ಎಲ್ಲಿವರೆಗೆ ನಮ್ಮ ಚಿಂತೆಗಳನ್ನ, ನಮ್ಮ ಕಷ್ಟಗಳನ್ನ, ನಮ್ಮ ದುಃಖಗಳನ್ನ ನಾವು ದೇವರಿಗೆ ಬಿಟ್ಕೊಡಲ್ವೋ, ನಾವೇ ಅವೆಲ್ಲವುಗಳನ್ನ ಹೊತ್ಕೊಳ್ತೇವೋ ಆಗ ನಮಗೆ ಒತ್ತಡ ಉಂಟಾಗ್ತದೆ. ಒತ್ತಡದಿಂದ ಅನೇಕ ನಾವು ಆ ಕಾಯಿಲೆಗಳಿಗೆ, ಅನೇಕ ಸಮಸ್ಯೆಗಳಿಗೆ ಒಳಗಾಗ್ತೇವೆ. ಆ ಮೂಲಕ ಬೇಗನೆ ಈ ಲೋಕದಿಂದ ನಾವು ಮಾಯ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದರಿಂದ ದೇವರ ವಾಕ್ಯ ಹೇಳ್ತಕ್ಕಂಥದ್ದು, ನಿಮ್ಮ ಚಿಂತಾಭಾರನೆಲ್ಲ ಯೆಹೋವನಿಗೆ ವಹಿಸ್ರಿ ಅಂತ ಹೇಳಿ. ಅಂದ್ರೆ ದೇವರಿಗೆ ನಮ್ಮ ಚಿಂತಾಭಾರನೆಲ್ಲ ಕೊಡುವಾಗ ನಮ್ಮ ಭಾರವನ್ನೆಲ್ಲ ದೇವರ ಮೇಲೆ ಹಾಕಿ ನಾವು ನಿಶ್ಚಿಂತೆಯಿಂದ ಇರಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ, ದೇವರು ನಮಗಾಗಿ ಚಿಂತಿಸ್ತಾನೆ. ಆದರೆ ನಮ್ಮ ಸಮಸ್ಯೆ ಏನಪ್ಪಾ ಅಂತಂದ್ರೆ ಎಲ್ಲವನ್ನ ನಾವೇ ಮಾಡ್ಲಿಕ್ಕೆ ಹೋಗ್ತೇವೆ. ಹೀಗಾಗಿ ಅನೇಕ ವಿಧವಾದ ಒತ್ತಡಗಳಿಗೆ ಒಳಗಾಗಿ ನಾವು ಅನೇಕ ಸಮಸ್ಯೆಗಳನ್ನ ಅನುಭವಿಸ್ತೇವೆ. ಅಂದ್ರೆ ಇಲ್ಲಿ ವಾಕ್ಯ ಹೇಳ್ತದೆ, ನಿಮ್ಮ ಚಿಂತಾ ಎಲ್ಲ ಚಿಂತೆಯನ್ನು ಮಾತ್ರ ಅಲ್ಲ, ನಮ್ಮ ಎಲ್ಲ ಭಾರನೇ, ನಿಮ್ಗೆ ಏನೇನು ಭಾರ ಇದೆಯೋ ನಿನ್ನ ಜೀವನದಲ್ಲಿ ಆ ಎಲ್ಲ ವಿಧವಾದ ಭಾರವನ್ನ ನೀನು ದೇವರಿಗೆ ಬಿಟ್ಕೊಡ್ಬೇಕಾಗಿದೆ. ದೇವರಿಗೆ ನೀನು ಭಾರ ಕೊಟ್ಟು ನೀನೇನು ಮಾಡಬೇಕಾಗಿದೆ ಅಂದ್ರೆ ಫ್ರೀ ಆಗಿರ್ಬೇಕಾಗಿದೆ. ಎಲ್ಲಾ ಭಾರವನ್ನು ನೀನೇ ಹೊತ್ಕೊಂಡು ನೀನೇ ಸಂಕಟ ಪಡೋಕ್ಕಿಂತ ಸ್ವಾಮಿ ಹೇಳ್ತಿದ್ದಾರೆ, ಮಗನೇ ಮಗಳೇ ನಿನ್ನ ಭಾರವನ್ನ ನನಗೆ ಕೊಡು, ನಾನು ನಿನಗೋಸ್ಕರ
ಭಾರ ಹೊರ್ತೇನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ಹೇಳ್ತಾ ಇದ್ದಾರೆ. ಆದ್ರೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ತಾನೇ ಓಡ್ತಾ ಇದ್ದಾನೆ, ಎಲ್ಲವನ್ನು ಭಾರವನ್ನು ತಾನೇ ಓಡ್ತಾನೆ ತನ್ನಗೆ ಸಹಿಸ್ಕೊಳ್ಳಿಕ್ಕೆ ಆಗದಿರೋಷ್ಟು ಭಾರಗಳನ್ನು, ಜವಾಬ್ದಾರಿಗಳನ್ನು ಅವನೇ ಹೊತ್ಕೊಂಡು ಏನು ಮಾಡ್ತಾ ಇದ್ದಾನೆ ಅಂತಂದರೆ ಅನೇಕ ಸಮಸ್ಯೆಗಳನ್ನು ಆತನು ಅನುಭವಿಸ್ತಾ ಇದ್ದಾನೆ. ಇವತ್ತು ಅಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ನಿನಗೆ ನನಗೆ ದೇವ್ರು ಹೇಳ್ತಕ್ಕಂಥದ್ದು, ನಿನ್ನ ಭಾರವನ್ನೆಲ್ಲ ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರ ಚಿಂತಿಸ್ತೇನೆ ಎಂಬುದಾಗಿ ದೇವರ ಮಾತಾಗಿದೆ. ಅದರಿಂದ ಈ ವಾಕ್ಯ ಹೇಳುವಂತೆ ನಾವೇನು ಮಾಡಬೇಕಾಗಿದೆ, ನಮ್ಮ ಎಲ್ಲ ಚಿಂತಾ ಭಾರವನ್ನು ದೇವರಿಗೆ ವಹಿಸಿಬಿಟ್ಟು ನಾವು ಫ್ರೀಯಾಗಿರಬೇಕು. ಅದನ್ನೇ ನಮ್ಮ ಕರ್ತನು ಬಯಸ್ತಾನೆ. ಮಾತ್ರವಲ್ಲ, ನಮ್ಮ ಚಿಂತೆಯನ್ನೆಲ್ಲ, ನಮ್ಮ ಭಾರವನ್ನೆಲ್ಲ ದೇವ್ರ ಮೇಲೆ ಹಾಕಿಬಿಟ್ಟು ಏನು ಮಾಡಬೇಕಾಗಿದೆ ಅಂದರೆ ಭರವಸದಿಂದ ಇರ್ರಿ. ಭರವಸೆಯನ್ನು ನಂಬಿಕೆಯಿಂದ ಇರಬೇಕು. ದೇವ್ರು ನನಗಾಗಿ ಚಿಂತಿಸ್ತಾನೆ, ನಮ್ಮ ಸಮಸ್ಯೆಗಾಗಿ ದೇವ್ರು ಚಿಂತಿಸ್ತಾನೆ, ನನ್ನ ಕುಟುಂಬಕ್ಕಾಗಿ ದೇವ್ರು ಚಿಂತಿಸ್ತಾನೆ, ನನ್ನ ಮಕ್ಕಳಿಗಾಗಿ ದೇವ್ರು ಚಿಂತಿಸ್ತಾನೆ. ಹೀಗೆ ಎಲ್ಲ ವಿಷಯಗಳಲ್ಲಿ ನಾವೇನು ಮಾಡಬೇಕಾಗಿದೆ ಅಂತಂದರೆ ದೇವ್ರ ಮೇಲೆ ಎಲ್ಲ ಭಾರವನ್ನು ಹಾಕಿ ನಂಬಿಕೆಯಿಂದ ಇರಬೇಕು, ಭರವಸೆಯಿಂದ ಇರಬೇಕು. ದೇವ್ರು ನನಗಿದ್ದಾನೆ, ದೇವ್ರು ನನ್ನ ಸಹಾಯಕ, ದೇವ್ರು ನನ್ನ ನಿರ್ಮಾಣಿಕ, ದೇವ್ರು ನನಗೆ ಬೇಕಾದದ್ದನ್ನೆಲ್ಲವನ್ನು ಆತನು ಕೊಡುವಾತನಾಗಿದ್ದಾನೆ ಎಂಬತಕ್ಕಂಥ ನಂಬಿಕೆಯಿಂದ ನಾವು ತುಂಬ್ಕೋಬೇಕು. ನಂಬಿಕೆಯಿಂದ ತುಂಬಲ್ಪಟ್ಟವರಾಗಿ ನಾವು ಜೀವಿಸ್ಬೇಕು. ಹಾಗೆ ಜೀವಿಸುವಾಗ ನಮಗೇನಾಗ್ತದೆ ಅಂದರೆ ನಾವು ಫ್ರೀ ಆಗಕ್ಕೆ ಸಾಧ್ಯ. ನಮ್ಮಲ್ಲಿರ್ತಕ್ಕಂಥ ಈ ಎಲ್ಲ ನೋವು, ಸಂಕಟ, ಬಾಧೆ ಎಂಬತಕ್ಕಂಥ ಈ ಭಾರವನ್ನು ದೇವರಿಗೆ ಹಾಕಿ ನಾವು ಖಾಲಿ ಆಗುವಾಗ ಮಾತ್ರನೇ ನಾವು ಹೇಳಕ್ಕೆ ಸಾಧ್ಯ ಅಂದರೆ ಸಮಾಧಾನದಿಂದ ಇರೋಕ್ಕೆ, ಸಂತೋಷವಾಗಿರೋಕ್ಕೆ ಸಾಧ್ಯ ಇದೆ. ಅದರಿಂದ ದೇವರು ಹೇಳ್ತಕ್ಕಂಥದ್ದು, ನಿನ್ನ ಚಿಂತಾಭಾರನೆಲ್ಲ ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆಯಿಂದಿರು, ಆತನೇ ನಿನಗಾಗಿ ಚಿಂತಿಸ್ತಾನೆ ಎಂಬುದಾಗಿ. ಅದರಿಂದ ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನಗಿರ್ತಕ್ಕಂಥ ಎಲ್ಲ ಭಾರವನ್ನು ಕರ್ತನಿಗೆ ಹೊರಿಸು. ನೀನು ಆರಾಮಾಗಿರು, ನೀನು ಶಾಂತಿಯಿಂದ ಇರು, ನೀನು ಪ್ರಾರ್ಥನೆಯಲ್ಲಿರು. ದೇವ್ರು ನನಗೋಸ್ಕರ ಚಿಂತಿಸ್ತಾನೆ ಅಂತ ಹೇಳಿ ನೀನು ಪ್ರಾರ್ಥನೆಯನ್ನು ಕರ್ತನಿಗೆ ಸಲ್ಲಿಸೋದ್ರ ಮೂಲಕ, ನಿನ್ನ ಕೊರತೆಗಳನ್ನು ಕರ್ತನಿಗೆ ಹೇಳೋದ್ರ ಮೂಲಕ, ಎಲ್ಲವನ್ನ ದೇವ್ರಿಗೆ ವಹಿಸಿಕೊಡೋದ್ರ ಮೂಲಕವಾಗಿ ನೀನು ನಿರಾಳವಾಗಬೇಕು, ನೀನು ಖಾಲಿ ಆಗಬೇಕು. ನಿನ್ನಲ್ಲಿರ್ತಕ್ಕಂಥ ಎಲ್ಲ ಒತ್ತಡಗಳನ್ನು ಕರ್ತನಿಗೆ ವಹಿಸಿ ನೀನು ನಿಶ್ಚಿಂತೆ ಇರು. ಕರ್ತನು ನಿನಗಿದ್ದಾನೆ, ನಿನಗಾಗಿ ಆತನು ಚಿಂತಿಸ್ತಾನೆ. ಅದನ್ನು ನೀನು ಯಾವಾಗ ನೆನಪಿಟ್ಕೋಬೇಕು. ನನ್ನ ನಿರ್ಮಾಣಿಕನು ನನಗಾಗಿ ಚಿಂತಿಸ್ತಾನೆ, ನನ್ನ ದೇವರು ನನಗೋಸ್ಕರ ಚಿಂತಿಸ್ತಾನೆ ಎಂಬುದಾಗಿ ಯಾವಾಗ್ಲೂ ಜ್ಞಾಪಕದಲ್ಲಿಟ್ಕೊಳ್ಳೋದು ಅವಶ್ಯಕತೆ ಆಗಿದೆ. ಯಾಕಂದರೆ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಆಕಾಶದ 10 ಪಕ್ಷಿಗಳು ನೋಡ್ರಿ, ಅವು ಬಿತ್ತೋದಿಲ್ಲ, ಕೊಯ್ಯೋದಿಲ್ಲ, ಕಣಜಲಗಳಲ್ಲಿ ಕೂಡಿಸಿಟ್ಟುಕೊಳ್ಳೋದಿಲ್ಲ, ಆದಾಗ್ಯೂ ದೇವರು ಅವುಗಳನ್ನ ಸಾಕಿ ಸಲುತ್ತಾನಲ್ವೇ, ಅವುಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರು ಎಂಬುದಾಗಿ ಮತ್ತಾಯ ಸುವಾರ್ತೆಯಲ್ಲಿ ನಾವು ದೇವ್ರ ವಾಕ್ಯವನ್ನು ನೋಡ್ತೇವೆ. ಅದರಿಂದ ದೇವರು ನಮಗಾಗಿ ಚಿಂತಿಸ್ತಕ್ಕಂಥವನಾಗಿದ್ದಾರೆ. ಅದರಿಂದ ಇವತ್ತು ನಿಮ್ಮ ಸಮಸ್ಯೆ, ನಿಮ್ಮ ಒತ್ತಡ, ನಿಮ್ಮ ನೋವು, ಸಂಕಟ ಏನೇ ಇದ್ದರೂ ಅದನ್ನು ಕರ್ತನಿಗೆ ಬಿಟ್ಟುಕೊಡ್ರಿ ಎಂಬತಕ್ಕಂಥದ್ದೇ ದಿವ್ಯ ಔಷಧಿ. ಅವುಗಳನ್ನ ನಿಮ್ಮರ್ತಕ್ಕಂಥ ಎಲ್ಲವನ್ನ ದೇವರಿಗೆ ಹಾಕಿ ನೀವು ಖಾಲಿ ಆಗ್ರಿ. ಖಾಲಿ ಆಗುವಾಗ ಮಾತ್ರ ನೀವು ಸಂತೋಷವಾಗಿರೋಕ್ಕೆ, ಶಾಂತಿಯನ್ನು ಅನುಭವಿಸೋಕ್ಕೆ ಸಾಧ್ಯ. ಇದೇ ಒತ್ತಡದಿಂದ ಹೊರಬರ್ಲಿಕ್ಕಿರ್ತಕ್ಕಂಥ ದಿವ್ಯ ಔಷಧಿ. ಏನು ಅಂದರೆ, ನಿಮ್ಮ ಎಲ್ಲ ಪರಿಸ್ಥಿತಿ, ನಿಮ್ಮ ಎಲ್ಲ ವಿಷಯಗಳನ್ನ ದೇವರಿಗೆ ವಹಿಸಿಬಿಟ್ಟು, ಆತನಿಗೆ ಕೊಟ್ಟುಬಿಟ್ಟು ನೀವು ಆತನ ಮೇಲೆ ನಂಬಿಕೆಯಿಂದ ಇರ್ರಿ ಎಂಬತಕ್ಕಂಥದ್ದು. ಅದರಿಂದ ನಮ್ಮ ಎಲ್ಲ ಚಿಂತಾ ಭಾರಗಳನ್ನು, ನಮ್ಮ ಸಮಸ್ಯೆಗಳನ್ನ ಮುಂದೆ ಇಟ್ಟು, ಸ್ವಾಮಿ ಇವೆಲ್ಲವುಗಳಿಗಾಗಿ ನೀನು ಚಿಂತಿಸ್ತೀಯ, ನಾನು ನಿರಾಳವಾಗಿರಬೇಕೆಂಬುದು ನೀನು ಬಯಸ್ತೀಯ ಸ್ವಾಮಿ. ಅದರಿಂದ ಎಲ್ಲವನ್ನ ಹಿಂಗೇನಷ್ಟು ಒಪ್ಪಿಸ್ತೇನೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರುವ ಯೇಸು ಸ್ವಾಮಿ, ಈ ಸಮಯಕ್ಕಾಗಿ ಸ್ತೋತ್ರ, ನಿನ್ನ ಜೀವಳ ವಾಕ್ಯಕ್ಕಾಗಿ ಸ್ತೋತ್ರ ಮಾಡುತ್ತವೆ. ನಿನ್ನ ಚಿಂತಾಭಾರನೆಲ್ಲ ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು ಎಂಬುದಾಗಿ ನಾವು ವಚನದಲ್ಲಿ ಹೇಳುವಂತೆ ಸ್ವಾಮಿ, ನಮ್ಮ ಎಲ್ಲ ಕೇಳುಗರ ಚಿಂತಾಭಾರವನ್ನು ನಿಮ್ಮ ಮೇಲೆ ವಹಿಸ್ತೇವೆ ಸ್ವಾಮಿ. ಇವರಿಗಿರುವಂಥ ಎಲ್ಲ ಚಿಂತಾಭಾರಗಳನ್ನು ಬಿಡುಗಡೆ ಕೊಡು, ಇವರಿಗಿರುವಂಥ ಎಲ್ಲ ಒತ್ತಡಗಳಿಂದ ಬಿಡುಗಡೆ ಕೊಡು. ಇವರೆಲ್ಲ ಭಾರವನ್ನು ನಿನ್ನ ಮೇಲೆ ಹಾಕಿ ಇವರು ಖಾಲಿಯಾಗುವಂತೆಯೂ, ಇವರು ಸಂತೋಷವಾಗಿ ಸಮಾಧಾನವಿರುವಂತೆ ಕೃಪೆ ಮಾಡು. ಹೀಗೆ ಇವರೆಲ್ಲ ಕೊರತೆಗಳನ್ನ ಇಸು. ಯಾರ್ಯಾರೇನು ಸಮಸ್ಯೆಯಲ್ಲಿದ್ದಾರೋ ಸ್ವಾಮಿ, ಇವರೆಲ್ಲರ ಸಮಸ್ಯೆಗಳನ್ನು ಬಗೆಹರಿಸ್ರಿ. ನೀವು ಇವ್ರಿಗೆ ಬೇಕಾದ ದಿವ್ಯ ಶಾಂತಿಯಿಂದ ಪಾಲಿಸ್ರಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕ ತಂದೆಯೇ, ಆಮೆನ್. ಈ ರೀತಿಯಾಗಿರುವಂಥ ಸಂದೇಶವನ್ನು ಆಲಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಆ ಮೂಲಕ ಈ ಸೇವೆಗೆ ಬೆಂಬಲಿಸಿ ಎಂದು ಯೇಸುವಿನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇನೆ. ಆಮೆನ್.